ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಎಲ್ಲಪ್ಪ ಬಂದಿದ್ವಿ ಅಂದರೆ KBL ಕ್ಯಾಂಟೀನ್ ಅನ್ನೋ ಜಾಗಕ್ಕೆ ಬಂದಿದ್ವಿ. ಇಲ್ಲಿ ₹1 ಬ್ರೇಕ್ಫಾಸ್ಟನ್ನು ಕೊಡ್ತಾರೆ. ಇದು ₹1 ಕ್ಯಾಂಟೀನ್ ಅಂತಲೇ ಫೇಮಸ್ಸು. ₹1ಗೆ 3 ಇಡ್ಲಿ, ಪಲಾವು, ಬಿಸಿಬೇಳೆ ಬಾತು, ಟೊಮೊಟೊ ಬಾತು, ಪೊಂಗಲ್, ಹೀಗೆ ವಿಧ ವಿಧವಾದ ಐಟಮ್ಗಳನ್ನು ಕೊಡ್ತಾರೆ. ಬೆಳಗ್ಗೆ 8 ಗಂಟೆಯಿಂದ 9 ಗಂಟೆ ತನಕ ಕೊಡ್ತಾರೆ. ಇದು ಕೊಡ್ತಿರೋದು ಯಾರು, ಮತ್ತು ಇಲ್ಲಿ ಏನಕ್ಕೋಸ್ಕರ ಕೊಡ್ತಾರೆ, ಮತ್ತು ಇಲ್ಲಿ ತಿಂದಂಥವ್ರು ಏನು ಹೇಳ್ತಾರೆ, ಎಲ್ಲ ಸಂಪೂರ್ಣದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಕಡೆ ತನಕ ಎಲ್ಲೂ ವಿಡಿಯೋನ ಕ್ಲಿಕ್ ಮಾಡಿದ್ರೆ ನೋಡಿ ವೀಕ್ಷಕರೇ. ₹1 ಕ್ಯಾಂಟೀನು ಪ್ರತಿದಿನ ಒಂದೊಂದು ಥರ ತಿಂಡಿ ಕೊಡ್ತಾರೆ. ಒಂದು ದಿವಸ ಚಿತ್ರಾನ್ನ ಕೊಡ್ತಾರೆ, ಒಂದು ದಿವಸ ಬಿಸಿಬೇಳೆ ಬಾತ್ ಕೊಡ್ತಾರೆ, ಒಂದು ದಿವಸ ಖಾರ ಪೊಂಗಲ್ ಕೊಡ್ತಾರೆ, ಒಂದು ದಿವಸ ಇಡ್ಲಿ ಸಾಂಬಾರು ಕೊಡ್ತಾರೆ. ಹೀಗೆ 7 ದಿನಕ್ಕೆ 7 ಥರ ತಿಂಡಿ ಕೊಡ್ತಾರೆ. ₹1ಗೆ ಒಂದು ಚಾಕ್ಲೇಟು ಬರೋದಿಲ್ಲ. ಸುಮಾರು 200ರಿಂದ 210 ಜನಕ್ಕೆ ನಮ್ಮ ಯಜಮಾನರಾದಂಥ KB ಲಕ್ಷ್ಮಣಪ್ಪರು ತಿಂಡಿ ಕೊಡ್ತಾಯಿದ್ದಾರೆ. ಹಾಗೂ ಉಚಿತ ನೀರು 2 ಕೌಂಟ್ರ್ ಇದೆ, ಹಾಗೂ ಉಚಿತ ಔಷಧಾಲಯ ಇದೆ, ಹಾಗೂ ಆಂಬುಲೆನ್ಸ್ ಇದೆ ಫ್ರೀ. ಇಷ್ಟೆಲ್ಲ ಸೌಲಭ್ಯಗಳು ಮಾಡಿಕೊಟ್ಟಿದ್ದಾರೆ. ₹1 ಏನು ಬರ್ತೀವಿ ಈ ಕಾಲದಲ್ಲಿ? ಇಂಥ ದಾನಿಗಳು ಯಾರೂ ಇಲ್ಲ. ಸುಮಾರು 8 ವರ್ಷಗಳಿಂದ ಅನ್ನದಾನ ಮಾಡ್ತಾಯಿದ್ದಾರೆ ನಮ್ಮ ಪ್ರಭುಗಳು. ಅವರು 1 ವರ್ಷದ ಮೇಲೆ ಈಗ 3 ತಿಂಗಳಾಯಿತು ಕಾಲವಾಗಿ. ಅವ್ರ ಹೆಸರು ಮಾತ್ರ ಈಗೂ ಜನ ಕೊಂಡಾಡ್ತಾರೆ, ಸಾವಿರಾರು ಜನ ಕೊಂಡಾಡ್ತಾರೆ. ಅದರಲ್ಲಿ ನಾನೊಬ್ಬ ಅವ್ರ ಶಿಷ್ಯ. ಅವರ ಕಾರ್ಯಕ್ರಮಗಳೆಲ್ಲ ಪ್ರತಿಯೊಂದು ಇದಕ್ಕೂ ನಾನು ಪಾಲ್ಗೊಳ್ತೇನೆ. ಹಾಗೂ ಈ ಥರ ದಾನಿಗಳು ಈ ನಮ್ಮ ಸುತ್ತಮುತ್ತಲ ಯಾರೂ ಇಲ್ಲ. ಹೊಟ್ಟೆ ತುಂಬ ಕೊಡ್ತೇವೆ ಸರ್. 1 ಪ್ಲೇಟು ಅದೇ ನಾವು ಕ್ಯಾಂಟೀನ್ಗೆ ಹೋದರೆ, ಬೇರೆ ಕಡೆ ಪ್ರೈವೇಟ್ ಕ್ಯಾಂಟೀನ್ಗೆ ಹೋಟ್ಲಿಗೆ ಹೋದರೆ ₹45 ಕೊಡಬೇಕು. ಅದು ಹೊಟ್ಟೆ ತುಂಬಲ್ಲ ನಮಗೆ. ಇಲ್ಲಿ ಸೋಡಾ ಪಡ ಏನೂ ಹಾಕಲ್ಲ. ಡಾಕ್ಟ್ರು ನಮ್ಮ ವೆಂಕಟೇಶ್ವರ ಅಂತ ಭಟ್ರು, ನಾವು ಡಾಕ್ಟ್ರ್ ಅಂತ ಇಟ್ಟಿದ್ರು ಅವ್ರಿಗೆ. ಅವರು ಬಹಳ ಜನಕ್ಕೆ ಭಾಳ ಚೆಂದಾಗಿ 1 ಅಲ್ಲ 2 ಸಾರಿ ತೊಗೊಳ್ಳಿ ಊಟ ಕೊಡ್ತಾರೆ. ನೋಡಿ ಇಷ್ಟೆಲ್ಲ ಮಾಡ್ತಾಯಿದ್ದಾರೆ. ಈ ಕಾಲದಲ್ಲಿ ಯಾರು ಕೊಡ್ತಾರೆ? ಒಬ್ರು ಯಾರಾದರೂ ಮನೆಗೆ ನೆಂಟರು ಬಂದರೆ 1 ದಿನದೇನಪ್ಪ ಹೋಗಿಬಿಡ್ತೀಯ ಅಂತಾರೆ. ಆದರೆ ಹಿಂಗೆಲ್ಲ ಯಜಮಾನ್ರು 5 ಸಾರಿ ಬೇಕಾದ್ರೆ ತಗೊಳ್ಳಿ, ತಿನ್ರಪ್ಪ, ವೇಸ್ಟ್ ಮಾಡಬೇಡಿ ಅಂತ ಹೇಳ್ತಕ್ಕಂಥ ಇದು. ನಾನೊಬ್ಬ ಸೋಷಿಯಲ್ ಸ್ಟಡಿ ಮ್ಯಾನ್, ಟಿ ಮುನಿರಾಜು, ಹರಿನಗರ. ಹೌದು ಸರ್, ಡಾಕ್ಟರ್ ಅಂಬೇಡ್ಕರ್ ರಸ್ತೆ. ನಾವು ಎಲೆಕ್ಟ್ರಿಷಿಯನ್. ಹೌದು ಸರ್. ಹೌದು ಸರ್. ಹೌದು ಸರ್. ಸರ್, ಈಗ ₹1 ಕೊಡ್ತಾ ಇದ್ದಾರೆ, ಹೇಗೆ ಅನಿಸ್ತಿದೆ ಸರ್? ತುಂಬ ಚೆನ್ನಾಗಿದೆ ಸರ್. ಚೆನ್ನಾಗಿದೆಯಾ? ಚೆನ್ನಾಗಿದೆ, ಪರವಾಗಿಲ್ಲ. ಬರ್ತಾಯಿದ್ದೀರಾ? ನಾವು ಡೈಲಿ ಬರ್ತೀವಿ ಸರ್. ಡೈಲಿ ಬರ್ತೀರಾ? ಹಾಂ. ಈಗ ₹1 ಏನು ಚಾಕ್ಲೇಟ್ ಸಾಕು ಬರಲ್ಲ ಇವಾಗ ಅಂಥದ್ರಲ್ಲಿ. ಇವಾಗ ₹1 ಚಾಕ್ಲೇಟು ಬರಲ್ಲ, ಏನೂ ಇಲ್ಲ. ಆದರೆ ಬಡವರಿಗೆ ಎಲ್ಲ ತುಂಬ ಒಳ್ಳೆಯ ಉಪಕಾರ. ಹರಿನಗರದಲ್ಲಿ ಮಾತ್ರ ಯಾವುದೂ ಕಾರಣಕ್ಕೂ ತುಂಬ ಚೆನ್ನಾಗಿದೆ ಸರ್. ಏನೆಲ್ಲ ಕೊಡ್ತಾರೆ? ಡೈಲಿ ಬಿಸಿಬೇಳೆ, ಒಂದಿನ ಬಿಸಿಬೇಳೆ ಬಾತು, ಒಂದಿನ ಪೊಂಗಲ್ಲು, ಒಂದಿನ ಪಲಾವು, ಒಂದಿನ ಉಪ್ಪಿಟ್ಟು ಎಲ್ಲ ಡೈಲಿ ಸಿಗುತ್ತೆ ಸರ್. ಡೈಲಿ ಒಂದು ವೆರೈಟಿ ಐಟಮ್ ಕೊಡ್ತಾರೆ. ವೆರೈಟಿ ಡೈಲಿ. ಟೇಸ್ಟ್ ಎಲ್ಲ ಹೇಗಿರುತ್ತೆ? ತುಂಬ ಚೆನ್ನಾಗಿದೆ ಸರ್. ಸೂಪರಾಗಿರುತ್ತೆ. ಈ ಥರ ₹1 ಕೊಡೋರು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈ ₹1 ಇದರೋಸ್ಕರ ಸರ್ ತುಂಬ ನಮಗೆ ಒಳ್ಳೆಯ ಉಪಕಾರ. ಯಾವುದೇ ಕಾರಣಕ್ಕೂ ನಾವೆಲ್ಲ ಇದು ಹೇಳೋಕ್ಕಾಗುತ್ತೆ ಸರ್. ಯಾಕೆಂದರೆ ಹೋಟ್ಲಲ್ಲಿ ಹೋದರೆ ₹50-60 ಕೊಡಲೇಬೇಕು. ಆದರೆ ಇಲ್ಲಿ ₹1ಗೆ ಎಷ್ಟು ಇದಿದೆ ಹೇಳಿ? ಸರ್ಕಾರ ಮಾಡೋ ಕೆಲಸ ಇವ್ರು ಮಾಡ್ತಾಯಿದ್ದಾರೆ. ಹಾಂ, ಸರ್ಕಾರ ಮಾಡೋ ಕೆಲಸ ಇವರು ನಮ್ಮ ಅಪ್ಪರು ಲಕ್ಷ್ಮಣರು ಮಾಡ್ತಾಯಿದ್ದಾರೆ. ಓಕೆ, ನಿಮ್ಮ ಹೆಸರು? ವೆಂಕಟೇಶ್ ಅಂತ. ಅಣ್ಣ ಚೆನ್ನಾಗಿದೆಯಾ ಅಣ್ಣ? ಊಟ ಚೆನ್ನಾಗಿದೆಯಾ? ಎಷ್ಟು ದಿನದಿಂದ ಬರ್ತಾಯಿದ್ದೀರಾ ನೀವು? ನಾವು ಒಂದು 3 ತಿಂಗಳಿನಿಂದ ಅಣ್ಣ. 3 ತಿಂಗಳಿಂದ. ಹೇಗೆ ಗೊತ್ತಾಯ್ತು ನಿಮಗೆ? ನಮಗೆ ಇಲ್ಲಿ ಓಡಾಡ್ತಿರಲ್ಲ, ಆಗಲೇ ಗೊತ್ತಾಗಿತ್ತು ಅಣ್ಣ. ಗೊತ್ತಾಯಿತು. ಏನೆಲ್ಲ ಐಟಮ್ ಕೊಡ್ತಾರೆ? ಏನು ಚಿತ್ರಾನ್ನ, ಇದು ಪುಳಿಯೋಗರೆ. ಈ ಥರ ಡೈಲಿ ಕೊಡ್ತಾರೆ. ಈಗ ₹1 ಕೊಡೋದು ಹೇಗೆ ಅನಿಸ್ತಿದೆ? ಯಾಕೆಂದ್ರೆ ಬೇರೆ ಕಡೆ ಎಲ್ಲ ಜಾಸ್ತಿ ಕೊಡಬೇಕು. ₹1 ಕೊಡೋದು ನಿಮ್ಗೆ ತುಂಬ ಅನುಕೂಲನಾ? ಅನುಕೂಲ ಅಣ್ಣ. ಬೆಳಗ್ಗೆ ಟೈಮು ಬೇರೆ, ಒಂದೊಂದು ಸಲ ಕೆಲಸ ಸಿಗುತ್ತೆ, ಒಂದೊಂದು ಸಲ ಕೆಲಸ ಸಿಕ್ಕಲ್ಲ. ಪ್ಲಂಬಿಂಗ್ ಕೆಲಸ ಮಾಡೋದು ಅದರಿಂದನೇ ಅಂತ. ನಿಮ್ಮ ಹೆಸರು? ನಮ್ಮ ಹೆಸರು ಮುನ್ರಾಜು ಅಂತ. ಹೇಳಿ ಯಜಮಾನ್ರೆ. ಅಣ್ಣ ನಮಸ್ಕಾರ. ಅವ್ರು ನಾಷ್ಟ ಕೊಡ್ತಾ ಇದ್ದಾರಲ್ಲ ಅವ್ರಿಗೆ ಭಾಳ ನಮಸ್ಕಾರ. ಶುಗರ್ ಲಕ್ಸ್, ಆಮೇಲೆ ತಂದೆಗೆ ತಾಯಿಗೆ ಮಕ್ಕಳು ಸೊಸೆಗಳು ನೋಡಲ್ಲ ಟೈಮ್ ಶುಗರ್ ಅವ್ರಿಗೆ ನಾಷ್ಟ ಭಾಳ ಒಳ್ಳೆಯದು. ಎಷ್ಟು ದಿನ ಬರ್ತಾಯಿದ್ದೀರಾ ನೀವು ಇಲ್ಲಿಗೆ? ನಾವು ಬರ್ತಾಯಿದ್ದೀನಿ ಒಂದು 5 ವರ್ಷದಿಂದ. 5 ವರ್ಷದಿಂದ ಬರ್ತಾಯಿದ್ದೀರಾ? ಬೆಳಗ್ಗೆ ಇಲ್ಲೇನೆ ಬ್ರೇಕ್ಫಾಸ್ಟು? ಇಲ್ಲ, ಅವಾಗವಾಗ ಬರೋದು, ಭಾನುವಾರ ಗ್ಯಾಪ್ ಬಿಟ್ಟು ಬರೋದು, ಡೈಲಿ ಬರಲ್ಲ. ಟೇಸ್ಟ್ ಎಲ್ಲ ಹೇಗಿರುತ್ತೆ? ಟೇಸ್ಟು ಭಾಳ ಮದುವೆ ಊಟ ಇಲ್ಲ ಆ ಥರ ಇರ್ತದೆ. ಆ ಥರ ಇರುತ್ತೆ. ಓ, ಈಗ ಬರೀ ₹1 ಇಷ್ಟೆಲ್ಲ ಕೊಡ್ತಾರೆ. ದೇವರು ಅವ್ರಿಗೆ ಕೋಟೀಶ್ವರ ಮಾಡಲಿಪ್ಪ. ಕೋಟೀಶ್ವರ ಮಾಡಲಿ.
ಈಗ ಕೆಲವರು ದುಡ್ಡಿರೋದು ಏನು ಮಾಡಲ್ಲ. ಏನು ಮಾಡ್ತಾರೆ, ಆ ಮನಸ್ಸು ದೊಡ್ಡ ಇರಬೇಕು. ಬರೀ ಆಸ್ತಿ ಮಾಡ್ಕೊಂಬಿಟ್ರೆ ಸುಖ ಇಲ್ಲ, ಎಲ್ಲ ಬಿಟ್ಟು ಹೋಗ್ಬೇಕು ತಾನೇ. ಎಲ್ಲ ನೋಡ್ತಾ ಇದ್ದಾರೆ ಕಣ್ಣಲ್ಲಿ. ಇವತ್ತು ಇರೋರು ನಾಳೆ ಇಲ್ಲ. ಈ ಥರ ಕೈಲಾಗಳು ಬಂದಿದೆ ಜನಗಳಿಗೆ. ಈಗ ಅವ್ರು ಅರ್ಥ ಮಾಡ್ಕೊಬೇಕಪ್ಪ. ಇರೋ ಗಂಟ ಈ ಕೈಯಿಂದ ಕೊಟ್ಟರೆ ಈ ಕೈಗೆ ಗೊತ್ತಾಗಬಾರ್ದು. ನಾವು ಕೊಡ್ತಾ ಇದ್ದೀನಿ, ನಾವು ಧರ್ಮ ಮಾಡ್ತೀನಿ ಅಂತ ಅರ್ಥ ಇದು ಮಾಡಬಾರ್ದು ಅಷ್ಟೇ. ನಮ್ಮ ಹೆಸರು ಇಮ್ತಿಯಾಜ್. ಚೆನ್ನಾಗಿದೆ ಸರ್, ಎಲ್ಲ ಅನುಕೂಲ ಎಲ್ಲ ಚೆನ್ನಾಗಿದೆ, ಏನು ಪರವಾಗಿಲ್ಲ ಎಲ್ಲ. ನೋಡಿ ₹1 ಏನು ಕೊಡಲ್ಲ ಸರ್, ಚಾಕ್ಲೇಟ್ ಕೂಡ ಕೊಡಲ್ಲ. ಪರವಾಗಿಲ್ಲ, ₹1 ಇಷ್ಟೆಲ್ಲ ಕೊಡ್ತಾರೆ. ಕೆಲಸ ಇದೆ ಪಾಪ, ಬೇಗ ಬಂದ್ರೂ ಒಂದು ಸ್ವಲ್ಪ ಹಾಕ್ಕೊಡ್ತಾರೆ. ಆ ಮರ ಇನ್ನು ಒಂದು ಸ್ವಲ್ಪ. ನಾವು ಇಲ್ಲೇ ಇದ್ದು ತುಂಬ ವರ್ಷದಿಂದನೂ ಬರ್ತಾಯಿದ್ದೀವಿ. ಸ್ಟಾರ್ಟ್ ಆದ ಕಿಲಿಗೂ ಬರ್ತಾಯಿದ್ದೀವಿ. ಎಷ್ಟು ವರ್ಷದಿಂದ ಈ ಥರ ಮಾಡ್ತಾ ಇರೋರು? ಈಗೆಲ್ಲ ಒಂದು 6 ವರ್ಷದಿಂದನೂ ಮಾಡ್ತಾ ಇದ್ದಾರೆ. ಈ ಕಡೆ ಬಂದಾಗ ಊಟ ಮಾಡ್ತಾ ಇದ್ದಾರೆ. ಸರಿ, ಚೆನ್ನಾಗಿದೆಯಾ? ಚೆನ್ನಾಗಿದೆ. ಎಷ್ಟಿಂದ ಬರ್ತಾ ಇದ್ದೀರಾ ನೀವು? ನಾವು ಸುಮಾರು ದಿವಸದಿಂದ ಬರ್ತಾ ಬರ್ತಾಯಿದ್ದೀರಾ. ಈಗ ₹1 ಕೊಡ್ತಾ ಇದ್ದಾರೆ, ಹೇಗೆ ಅನಿಸ್ತಿದೆ? ₹1 ಯಾರು ಕೊಡ್ತಾರೆ? ಯಾರು ಕೊಡಲ್ಲ. ಯಾರು ಕೊಡಲ್ಲ. ಟಿಫನ್ ಡೈಲಿ ಬರ್ತೀರಾ? ಗೊತ್ತಿ ಸರ್. ಡೈಲಿ ಬರ್ತಾ ಇದ್ದೀರಾ? ಸರಿ, ನಿಮ್ಮ ಹೆಸರು? ನಿಮ್ಮ ಹೆಸರು? ಚಾಂದ್ ಭಾಷಾ ಅಂತ. ಊಟ ಊಟ ಚೆನ್ನಾಗೈತೆ ಊಟ. ಚೆನ್ನಾಗಿತ್ತಾ? ಎಷ್ಟಿಂದ ಬರ್ತಾ ಇದ್ದೀರಾ ನೀವು? ಈಗ 1 ವರ್ಷದಿಂದ ಬರ್ತಾ ಇದ್ದೀವಿ. ವರ್ಷದಿಂದ ಬರ್ತಾ ಇದ್ದೀರಾ? ಏನೆಲ್ಲ ಕೊಡ್ತಾರೆ ಇಲ್ಲಿ? ಇಲ್ಲಿ ಇಡ್ಲಿ, ಕೆಸಿ ಬಾತು, ಅದೇನೇನೋ ಕೊಡ್ತಾರೆ. ಈಗ ₹1 ಕೊಡೋದು ಹೇಗೆ ಅನಿಸ್ತದೆ? ಒಂದು ಚಾಕ್ಲೇಟು ಬರಲ್ಲ ಹೊರಗಡೆ. ಈಗೆಲ್ಲ ₹1 ಹೊಟ್ಟೆ ತುಂಬ ಊಟ ಕೊಡ್ತಾರೆ, ಹೇಗೆ ಅನಿಸ್ತದೆ? ಚೆನ್ನಾಗಿದೆ. ಚೆನ್ನಾಗಿದೆ. ಟಿಫನ್ ಹೇಗಿದೆ? ಅಂಕಲ್ ಟಿಫನ್ ತುಂಬ ಚೆನ್ನಾಗಿದೆ. ದಿನ ₹1 ಒಂದೊಂದು ಥರ ಊಟ ಕೊಡ್ತಾರೆ. ಎಲ್ಲ ಒಂದೊಂದು ಕಡೆ ಎಲ್ಲ ಹೋದರೆ ಇಡ್ಲಿ ₹50 ಒಂದು ಪ್ಲೇಟು. ಎಲ್ಲ ₹1 ಎಲ್ಲ 3 ಇಡ್ಲಿ 4 ಇಡ್ಲಿ ಕೊಡ್ತಾರೆ. ₹1 ಕಾಸಿಲ್ಲ ಅಂದರೂ ಬಂದರೆ ಫ್ರೀಯಾಗಿ ಕೊಡ್ತಾರೆ. ಅಂಕಲ್ ದಿನ ಪಲಾವು, ಚಿತ್ರಾನ್ನ, ಇಡ್ಲಿ, ಖಾರ ಪೊಂಗಲು, ಇನ್ನು ಬೇರೆ ಬೇರೆ ಥರ ಕೊಡ್ತಾರೆ ಅಂಕಲ್. ಅಂಕಲ್ ನಾವು ಇಲ್ಲೇ ಇಲ್ಲೇ ಅಂಕಲ್ ಈ ಕಡೆ ಮುಂದ್ಗಡೆ ಇದ್ದೀವಿ, ಅಪಾರ್ಟ್ಮೆಂಟ್ ಎದುರುಗಡೆ. ಅಂಕಲ್ ಅಲ್ಲಿಂದ ದಿನ ಬರ್ತೀನಿ ನಾನು. ದಿನ ಇಲ್ಲಿ ಒಂದೊಂದು ಥರ ಊಟ ಇರುತ್ತೆ, ದಿನ ತಿಂತೀನಿ. ತುಂಬ ಚೆನ್ನಾಗಿರುತ್ತೆ ಊಟ ಎಲ್ಲ ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿರುತ್ತೆ ಅಂಕಲ್ ತುಂಬ. ಹ್ಞೂ ಅಂಕಲ್. ಹ್ಞೂ ಅಂಕಲ್, ದಿನ ಬಂದು ಇಲ್ಲಿ ಊಟ ಮಾಡ್ಕೊಂಬಿಟ್ಟು ಸ್ಕೂಲ್ ಬೇಕಾದ್ರೆ ಟಿಫನ್ ತೊಗೊಂಡೋಯ್ತೀನಿ ಅಂಕಲ್. ಹ್ಞೂ ಅಂಕಲ್, ಇಲ್ಲೇ ತೊಗೊಂಡೋಯ್ತೀನಿ ದಿನಾನು. ಅಬ್ದುಲ್ ರಫೀಕ್ ಅಂಕಲ್. ಚೆನ್ನಾಗೈತೆ. ಚೆನ್ನಾಗಿದೆಯಾ? ಎಷ್ಟಿಂದ ಬರ್ತಾ ಇದ್ದೀರಾ? ನಾವು 6 ವರ್ಷ. 6 ವರ್ಷದಿಂದ ಬರ್ತಾ ಇದ್ದೀರಾ? ಏನೆಲ್ಲ ಕೊಡ್ತಾರೆ ಡೈಲಿ ಇಲ್ಲಿ? ಸೋಮವಾರ ಗೀ ರೈಸು, ಮಂಗಳವಾರ ಪಲಾವು, ಮೊಸರು ಬಜ್ಜಿ, ಬುಧವಾರ ಪೊಂಗಲು, ಗುರುವಾರ ಇಡ್ಲಿ ಸಾಂಬಾರು, ಶುಕ್ರವಾರ ಮಾಮೂಲು ಪಲಾವು, ತಿರುಗಿ ಶನಿವಾರ ಚಿತ್ರಾನ್ನ, ಭಾನುವಾರ ಇದು. ಈಗ ನೋಡಿ, ಈಗ ₹1 ಇಷ್ಟೆಲ್ಲ ಕೊಡ್ತಾರೆ, ಹೇಗೆ ಅನಿಸ್ತಿದೆ ನಿಮಗೆ? ಆವತ್ತಿನಿಂದ ರೂಢಿ ಆಗಿದೆ. ಎಷ್ಟು ವರ್ಷದಿಂದ ಕೊಡ್ತಾರೆ? 6 ವರ್ಷ. 6 ವರ್ಷದಿಂದ. 7ನೇ ವರ್ಷ ಪೂಜೆ ಯಾವಾಗ ಇರಬೇಕು. ಓಕೆ, ಹೇಗೆ ಅನಿಸ್ತಿದೆ ನಿಮಗೆ ಈ ಥರ ಎಲ್ಲ ಒಳ್ಳೆ ಕೆಲಸ ಮಾಡೋದು? ಅವರು ಚೆನ್ನಾಗಿದ್ದಾರೆ. ನಮ್ಮ ಮನೆ ಮುಂದೆನೇ ಇರೋದು ಲಕ್ಷ್ಮಣ್ ತೋಟ. ಅವರು ಪರವಾಗಿಲ್ಲ. ಅವ್ರ ಮಕ್ಕಳೆಲ್ಲ ಪರಿಚಯನೇ. ನಾವು ಜಾಸ್ತಿ ಮನೆ ಹತ್ರ ಹೋಗೋಣ. ನಿಮ್ಮ ಹೆಸರು? ನಾಗರಾಜ್. ಓಕೆ, ಹೇಗಿದೆ ಫುಡ್ ಎಲ್ಲ? ಚೆನ್ನಾಗಿದೆ. ಎಷ್ಟು ರೂಪಾಯಿ ಕೊಟ್ರಿ? ಎಷ್ಟು ರೂಪಾಯಿ ಕೊಟ್ರಿ? ₹1. ಎಷ್ಟು ದಿನದಿಂದ ಬರ್ತಾ ಇದ್ದೀರಾ ನೀವು? ಡೈಲಿ ಬರ್ತಾ ಇದ್ದೀವಿ. ಡೈಲಿ ಬರ್ತೀರಾ? ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಹೊಸ ಹೇಳೋಕ್ಕಾಗಲ್ಲ, ಒಂದು 2-3 ವರ್ಷ. 2-3 ವರ್ಷದಿಂದ ಬರ್ತಾ ಇದ್ದೀರಾ? ಏನೆಲ್ಲ ಕೊಡ್ತಾರೆ ಡೈಲಿ? ಸಲ ಚಿತ್ರಾನ್ನ, ಮೊಸರನ್ನ ಎಲ್ಲ ಕೊಡ್ತಾರೆ. ₹1 ಹೊಟ್ಟೆ ತುಂಬ ಕೊಡ್ತಾರಾ? ₹1. ನಾವು ₹1 ಹೊಟ್ಟೆ. ನಮಸ್ಕಾರ ಸರ್. ಏನು ಸರ್ ₹1 ಕೊಡ್ತಾ ಇದ್ದೀರಾ ಫುಡ್ಡು? ಏನು ವಿಶೇಷ ಸರ್ ಇದು? ವಿಶೇಷ ಏನಿಲ್ಲ ಸರ್. ನಮ್ಮ ಯಜಮಾನರು ಅವಾಗಿಂದ ಒಂದು ಅನುದಾನ ಅನ್ನೋದು, ಒಂದು ಬಡವರಿಗೆ ಒಂದು ಸೇವೆ ಮಾಡಬೇಕು ಅನ್ನೋ ಆಸೆ ಅವ್ರಿಗೆ. ಇದೇಂತಲ್ಲ, ನೀರು ಫ್ರೀ ಇದೆ, ಆಮೇಲೆ ಟ್ಯಾಂಕರ್ ಫ್ರೀ ಇದೆ, ಆಂಬುಲೆನ್ಸ್ ಇದೆ, ಎಲ್ಲ ಫ್ರೀ ಇದೆ ಸರ್. ಎಷ್ಟು ವರ್ಷದಿಂದ ಸ್ಟಾರ್ಟ್ ಮಾಡೋದು ಸರ್? 10 ವರ್ಷ ಆಯ್ತು ಸರ್. 10 ವರ್ಷ. ಇದೇ ಜಾಗ. ಏನೆಲ್ಲ ಕೊಡ್ತೀರಿ ಸರ್ ಡೈಲಿ? ಸರ್ ಡೈಲಿ ಒಂದೊಂದು ಥರ ಇದೆ ಸರ್. ಒಂದಿನ ಪಲಾವು, ಒಂದಿನ ಬಿಸಿಬೇಳೆ ಬಾತು, ಗುರುವಾರ ಇಡ್ಲಿ ಕೊಡ್ತೀವಿ, ಭಾನುವಾರ ಬಿಸಿಬೇಳೆ ಬಾತು, ಇನ್ನು ಮಿಕ್ಕಿದ ದಿನ ಟೊಮಾಟೊ ಬಾತು, ಚಿತ್ರಾನ್ನ, ವಾಂಗಿ ಬಾತು, ಆ ಥರ ಡಿಫ್ರೆಂಟ್ ಚೇಂಜ್ ಮಾಡಿ ಕೊಡ್ತಾ ಇರ್ತೀವಿ.
ಎಷ್ಟು ಗಂಟೆಗೆ ಸ್ಟಾರ್ಟ್ ಸರ್ 8:30 ಸ್ಟಾರ್ಟ್ ಆಗುತ್ತೆ, ನೋಡೋಲ್ಲ 9 ಗಂಟೆ, ಅರ್ಧ ಗಂಟೆ ಖಾಲಿ ಆಗೋಗುತ್ತೆ. ಡೈಲಿ ಎಷ್ಟು ಜನ ಬರ್ತಾರೆ? ಸರ್ ಡೈಲಿ ಒಂದು 200 ಜನಕ್ಕೆ ಇಲ್ಲಿ ಕೊಡ್ತೀವಿ, ಒಂದು 40 ಜನ ಇಂದ 50 ಜನಕ್ಕೆ ಆಶ್ರಮಕ್ಕೆ ಒಂದು ಹೋಗುತ್ತೆ. ಯಾವ ಆಶ್ರಮ ಕೊಡ್ತೀರಾ? ಇಲ್ಲಿ ಮುಂದೆ ಒಂದು ಆಶ್ರಮ, ರುದ್ರಾಶ್ರಮ ಇದೆ, ರುದ್ರಾಶ್ರಮ ಅವರೇ ಬಂದು ಹೋಗ್ತಾರೆ. ಅವರೇ ಬಂದು ತೊಗೊಂಡೋಗ್ತಾರೆ. ಡೈಲಿ ಬರ್ತಾರೆ, ಡೈಲಿ ಬಂದು ತೊಗೊಂಡೋಗ್ತಾರೆ. ಓಕೆ, ಈ ₹1 ಯಾಕೆ ಕಲೆಕ್ಟ್ ಮಾಡ್ಕೊಳ್ತಾರೆ? ಯಾಕಂದ್ರೆ ಸರ್ ಫ್ರೀಯಾಗಿ ಕೊಡಬಾರ್ದು ಅನ್ನೋ ಇದರಲ್ಲಿ ₹1 ಇಟ್ಟಿರೋ ಸರ್. ಓಕೆ, ಅವರು ನಾವು ಫ್ರೀಯಾಗಿ ತಿಂದು ಮನವೋ ಬರ್ಬಾರ್ದು ಯಾರಿಗೂ, ಅದಕ್ಕೋಸ್ಕರ ₹1 ಇಟ್ಟಿದೆ ಸರ್. ಓಕೆ, ಇದು ಬಿಟ್ಟು ಬೇರೆ ಏನೆಲ್ಲ ಮಾಡ್ತಾರೆ ಸರ್? ಬೇರೆ ಅಂದರೆ ವರ್ಷಕ್ಕೆ 4 ದೇವ್ರ ಫಂಕ್ಷನ್ಗಳು ಮಾಡ್ತಾರೆ, 2-2.5 ಸಾವಿರ ಜನಕ್ಕೆ ಊಟ ಹಾಕ್ತಾರೆ. ಹಾಂ ಸರ್, ಶ್ರೀರಾಮನವಮಿ, ಆಮೇಲೆ ಶಿವರಾತ್ರಿ, ಕನಕ ಜಯಂತಿ, ಮಹೇಶ್ವರಂ ಜಾತ್ರೆ ಅಂತ ಮಾಡ್ತಾರೆ. ಇಲ್ಲಿ ಎಲ್ಲ ಅನುದಾನ ಮಾಡ್ತಾರೆ ಸರ್. ಮಾಡ್ತಾರೆ. ಆಮೇಲೆ ಇದು ಮೆಡಿಕಲ್ ಅಂತ ಹೇಳ್ತೀವಿ. ಮೆಡಿಕಲ್ ಸ್ಟೋರ್ ಒಂದಿದೆ, ಅದು 30%, 20% ಡಿಸ್ಕೌಂಟ್ ಇದೆ. ಡಿಸ್ಕೌಂಟು ಏನು ಇಷ್ಟೊಂದು ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ನಿಮಗೆ? ಸರ್ ಅವ್ರು ಅವಾಗಿಂದ ಹಂಗೆ ಸರ್, ಒಂದು 50 ವರ್ಷದಿಂದನೂ ಹಂಗೆ ಅವರು. ಹಾಂ, ಬಡವ್ರಿಗೇನೋ ಒಂದು ಸಹಾಯ ಮಾಡಬೇಕು ಅನ್ನೋ ಆಸೆ ಅವ್ರಿಗೆ. ಹೌದು ಸರ್, ನೀವು ಸ್ಟಾರ್ಟಿಂಗಿಂದ ನೀವೇ ನೋಡ್ಬೋದು ಸರ್. ನಮ್ಮ ತಂದೆಯವರು ಇದ್ದಾರೆ, ಅವ್ರ ಇನ್ಚಾರ್ಜಲ್ಲಿ ಇದು ಅವ್ರದ್ದು, ನಮ್ಮ ತಂದೆಯವ್ರದ್ದು ಯಜಮಾನದ್ದು 50 ವರ್ಷದ ಫ್ರೆಂಡ್ಶಿಪ್ಪು. ಅವಾಗಿಂದ ನಡ್ಕೊಂಡು ಹೋಗ್ತಾ ಇದೆ. ಹೌದು ಸರ್. ಸರ್ ಇದು ಅಮೃತನಗರ ಮೇನ್ ರೋಡು, ಹರಿನಗರ ಕ್ರಾಸು, SLV ಅಪಾರ್ಟ್ಮೆಂಟ್ಸ್ ಆಪೋಸಿಟ್. ಸರ್ ವೆಂಕಟೇಶ್.